ಒಂದು ಸ್ಟೋರಿನ ಚಿಕ್ಕ ಸ್ಟೋರಿನ ಒಂದು ನೀಟಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಡೈರೆಕ್ಟ್ರು, ಮತ್ತು ಎಲ್ಲರೂ ಕೂಡ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಸಿನಿಮಾ ಎಲ್ಲೂ ಬೋರ್ ಆಗಲ್ಲ, ಫ್ಯಾಮಿಲಿ ಒಂದು ಒಬ್ಬ ಡೈರೆಕ್ಟರ್ ಪ್ರಾಬ್ಲಮ್ಮು, ಅವನ ಕಷ್ಟ. ಆಮೇಲೆ ಒಂದು ಮನೆಯಲ್ಲಿ ಫ್ಯಾಮಿಲಿ ಯಜಮಾನ ಸರಿ ಇಲ್ಲ ಅಂದರೆ ಏನಾಗುತ್ತೆ ಅನ್ನೋದ್ರ ಒಂದು ಸ್ಟೋರಿ, ಒಳ್ಳೆ ಮೆಸೇಜ್ ಹೋಗ್ತದೆ, ಚೆನ್ನಾಗಿ ಮಾಡಿದ್ದಾರೆ. ಫೈನ್. ಯಾವ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು? ಸಚಿನ್ ಅವ್ರ ಕ್ಯಾರೆಕ್ಟರ್ ಭಾಳ ಇಷ್ಟ ಆಯಿತು. ಆಮೇಲೆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಇಷ್ಟ ಆಯಿತು. ಮತ್ತು ಆ ಲೇಡಿ ಮಾಡಿದ್ರು, ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಿಜವಾಗ್ಲೂ ಒಳ್ಳೆ ಆ್ಯಕ್ಟಿಂಗ್, ಫೈನ್ ಆಗಿದೆ. ಫೈನ್. ಜನ ಒಂದು ಹೆಣ್ಣು ಯಾವ ಪರಿಸ್ಥಿತಿಗೆ ಬಂದಾಗ ಈ ಒಂದು ಸಂದರ್ಭ ಉಂಟಾಗುತ್ತೆ ಅನ್ನೋದನ್ನ ತೋರಿಸಿದ್ದಾರೆ. ಆದರೆ ಜನ ನೋಡ್ಬೋದು, ಹೆಣ್ಣಿಗೆ ಒಂದು ಹೆಣ್ಣಿನ ಶಾಂತನ ಕಡಿತಾರಲ್ಲ, ನಿರ್ದೋಷಿ ಸಂದರ್ಭಕ್ಕೆ ಇದಾಗ್ತದೆ ಅನ್ನೋದನ್ನ ತೋರಿಸಿದ್ದಾರೆ. ಗಂಡ ಸರಿಯಿಲ್ಲ ಅಂದರೆ ಮನೆಯಲ್ಲಿ ಯಾವ ಥರ ತೊಂದರೆಗಳು ಬರುತ್ತೆ ಅನ್ನೋದು ಖಂಡಿತ ಇದೆ ಸರ್. ಎಲ್ಲರೂ ಸಮಾಜದಲ್ಲಿ ಯಾವ ರೀತಿ ಗೌರವ ಕೊಡ್ತಾರೆ ಜನಗಳು ಮತ್ತೆ ಅಗೌರವವನ್ನು ತೋರಿಸ್ತಾರೆ ಅಂತೇಳಿ ಕೇಸಿಂದು ನಮ್ಮ ಸಿನಿಮಾದಲ್ಲಿ ಕಮಲ್ ಶ್ರೀದೇವಿ ಸಿನಿಮಾದಲ್ಲಿ ಅಚ್ಚುಕಟ್ಟಾಗಿ ಡೈರೆಕ್ಟರ್ ತೋರಿಸಿದ್ದಾರೆ. ಇನ್ನೂ ಒಂದೇನೆಂದರೆ ಈ ಸಿನಿಮಾದಲ್ಲಿ ತುಂಬ ದಿನಗಳಾಗಿತ್ತು ಈ ಥರ ಕ್ರೈಮ್ ಮತ್ತು ಸಸ್ಪೆನ್ಸ್ ಥ್ರಿಲ್ಲಿಂಗ್ ಸಿನಿಮಾ. ಆಲ್ಮೋಸ್ಟ್ ಅಲ್ಲಿ ಎಲ್ಲಾನು ಒಂದು ಪೀಕ್ ಲೆವೆಲಲ್ಲಿ ಹೋಯ್ತು. ಸ್ಟೋರಿ 100-200 ಎಲ್ಲೋ ಖರ್ಚು ಮಾಡ್ತೀರಾ, ಆ 100-200 ಥಿಯೇಟ್ರಿಗೆ ಬಂದು ಒಂದು ಸಿನಿಮಾ ನೋಡಿ ಒಂದು 2 ಗಂಟೆ ಸಿನಿಮಾದಲ್ಲಿ ನಮ್ಮ ಫ್ಯೂಚರೇ ಬದಲಾಗುತ್ತೆ ಅಂತ ನಾನು ಹೇಳ್ತೀನಿ. ಕಮಲ್ ಶ್ರೀದೇವಿ 100 ಡೇಸ್ ಗಂಡ ಹೆಂಡತಿ ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಅಂತಂದರೆ ಈ ಸಂಸಾರದಲ್ಲಿ ದುಡ್ಡಿನ ಅವಶ್ಯಕತೆ ಎಷ್ಟಿದೆ ಅನ್ನೋದು ಗೊತ್ತಾಗಿಲ್ಲ ಅಂತಂದರೆ ಅವರಿಗೆ ಕಷ್ಟದಲ್ಲಿ ಭಾಗಿಯಾಗಿಲ್ಲ ಅಂತಂದರೆ ಆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸ್ಕೊಂಡಿದ್ದಾರೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಕುಂತ ನೋಡೋ ಸಿನಿಮಾನೇ ಫೀಲಿಂಗ್ ಆಗುತ್ತೆ, ಸ್ವಲ್ಪ ಲಾಸ್ಟಿಗೆ ಕಣ್ಣೀರು ಬರೋ ಥರ ಆಗುತ್ತೆ. ಹೆಣ್ಮಕ್ಳು ನೋಡೋದು ಎಲ್ಲ ಕಷ್ಟ ಸುಖ ಎಲ್ಲ ತುಂಬ ಚೆನ್ನಾಗಿ ನೋಡ್ಬೋದು. 100 ಡೇಸ್ ಕ್ಯಾರೆಕ್ಟರ್